ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಏನು ಮಾಡಿ ತೋರಿಸ್ತಿದ್ದೀನಿ ಅಂದರೆ, ನಾವಿವತ್ತು ನಿಮಗೆ ಸೂಪ್ ಮಾಡಿ ತೋರಿಸ್ತಾ ಇದ್ದೀವಿ. ನಾವು ಬಿಂಕಿಟ್ಟಲ್ಲಿ ನಾವು ಏನೇನು ತರಿಸ್ಕೊಂಡ್ವಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಬೇಬಿ ಕಾರ್ ತರಿಸ್ಕೊಂಡ್ವಿ, ಮಶ್ರೂಮ್ ತರಿಸ್ಕೊಂಡ್ವಿ, ಹಾಗೆಯೇ ಸ್ವೀಟ್ ಕಾರ್ ತರಿಸ್ಕೊಂಡ್ವಿ. ಇದನ್ನೆಲ್ಲ ನಾವು ಬಿಂಕಿಟ್ಟಲ್ಲೇ ತರಿಸ್ಕೊಂಡ್ವಿ. ನಾವು ಇವತ್ತು ಸಾಟರ್ಡೆ ಆದ್ದರಿಂದ ಆಚೆ ಹೋಗಿ ಏನೋ ತಿನ್ಕೊಬರೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೇಲಿ ಹೋಗಿ ಬನ್ನಿ ಅಂದರು, ಆದರೆ ನಾವು ಹೋಗಿಲ್ಲ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಹೆಲ್ದಿಯಾಗಿ, ಟೇಸ್ಟಿಯಾಗಿ ಅಂದ್ಬಿಟ್ಟು ನನ್ನ ಮಗಳು ಬಿಂಕಿಟ್ಟಲ್ಲಿ ಮಶ್ರೂಮು ಹಾಗೆ ಬೇಬಿ ಕಾರ್ನು ಸ್ವೀಟ್ ಕಾರ್ನೆಲ್ಲ ತರಿಸಿದ್ಲು. ಏನೋ ಒಂದು 10 ನಿಮಿಷ ಕಾಲು ಗಂಟೆಗೆಲ್ಲ ಬಂದ್ಬಿಡ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಎಲ್ಲ ಧೂಳಿರುತ್ತಲ್ವ, ಧೂಳು ಮತ್ತು ಮಣ್ಣೆಲ್ಲ ಇರುತ್ತೆ. ಮಶ್ರೂಮಲ್ಲಂತೂ ತುಂಬಾ ಮಣ್ಣಿರುತ್ತೆ. ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ನೆನೆ ಹಾಕ್ತಿದ್ದಾಳೆ. ಮಶ್ರೂಮ್ನು ನೆನೆ ಹಾಕಿದ್ದಾಳೆ, ಮಣ್ಣೆಲ್ಲ ಬಿಟ್ಕೊಳ್ಳಿ ಅಂತ. ನಾನಿಲ್ಲಿ ಬೇಬಿ ಕಾರ್ನ್ಗೆ ಇದು ಮಸಾಲೆ ಹಾಕೋಕ್ಕೆ ನಾನು ಅಕ್ಕಿ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರು, ಹಾಗೆ ಅಚ್ಕಾರದ ಪುಡಿ, ಮೆಣಸಿನ ಪುಡಿ, ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪಿನ ಪುಡಿ ಎಲ್ಲದನ್ನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಆ ಪ್ಲೇಟ್ಗೆ ಹಾಕ್ಕೊಂಡು ಅದು ಬೇಬಿ ಕಾರ್ನ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕೋಟಿಂಗ್ ಕೊಡಬೇಕದು. ಇದನ್ನೆಲ್ಲ ಮಿಕ್ಸಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಕೋಟಿಂಗ್ ಕೊಡಬೇಕು. ಈ ಬೇಬಿ ಕಾರ್ದೆಲ್ಲ ಮದುವೆ ಮನೆಗಳಲ್ಲೂ ಮಾಡಿಸಿರ್ತಾರೆ. ಬೇಬಿ ಕಾರ್ ಮಂಚೂರಿ ಎಲ್ಲ ಚೆನ್ನಾಗಿರುತ್ತೆ. ನಾವು ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಆದರೆ ಫುಲ್ಲು ನಾವು ಕಟ್ ಮಾಡಿಲ್ಲ, ಫುಲ್ ಇಡೀನೇ ಸಣ್ಣ ಸಣ್ಣದಾಗಿತ್ತಲ್ಲ ಅಂತ ಅದನ್ನೇ ಹಾಕ್ತಿದ್ದೀವಿ. ಎಲ್ಲ ಮಸಾಲೆ ಹಾಕ್ಕೊಂಡಿದ್ನಲ್ಲ ಎಲ್ಲದನ್ನೂ ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ. ಅಚ್ಕಾರದ ಪುಡಿ, ಮೆಣಸಿನ ಪುಡಿ, ಉಪ್ಪಿನ ಪುಡಿ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರು, ಅರಿಶಿನ ಪುಡಿ ಸ್ವಲ್ಪ ಇಷ್ಟು ಹಾಕ್ಕೊಂಡು, ಮೆಣಸಿನ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಆ ಕಾರ್ನ್ಗೆಲ್ಲ ಬೇಬಿ ಕಾರ್ನ್ಗೆ ಕಲಸಿಟ್ಕೋಬೇಕು. ಕಲಸಿ ನೆನೆಯಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ. ಇನ್ನು ಸೂಪ್ ಮಾಡೋಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಳೆ. ಸ್ವೀಟ್ ಕಾರ್ನು, ಹಾಗೆ ಸ್ವಲ್ಪ ಬೇಬಿ ಕಾರ್ನು, ಹಾಗೆ ಮಶ್ರೂಮ್ ಎಲ್ಲ ಚೆನ್ನಾಗಿ ನೆನೆ ಹಾಕಿದ್ಲಲ್ವ, ಅದಕ್ಕೆ ಅಷ್ಟು ಮತ್ತೆ ತೊಳೆದ್ಬಿಟ್ಟು ಚೆಲ್ಲಿ ಮತ್ತೆ ಹೊಸ್ದಾಗಿ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಚೆನ್ನಾಗಿ ತೊಳಿಬೇಕು. ಅರಿಶಿನ ಉಪ್ಪೆಲ್ಲ ಹಾಕೊಂಡು ಅದನ್ನು ಹಾಗೆಲ್ಲ ಹಾಕೊಂಡು ತೊಳೆದು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದಾಳೆ. ಒಂದು ಮಶ್ರೂಮು 4 ಭಾಗ ಮಾಡ್ಕೊಂಡು, ಹಾಗೆ ಸಣ್ಣದಾಗಿ ಬೆಳ್ಳುಳ್ಳಿ ಹೆಚ್ಕೊಂಡಿರೋದು, ತುಂಬ ಸಣ್ಣದಾಗಿ ಹೆಚ್ಕೋತಾಳೆ. ನನ್ನ ಮಗಳೇ ಮಾಡ್ತಿರೋದು ಇದು. ಅದು ಅವಳು ತುಂಬ ಸಣ್ಣದಾಗಿ ನೀಟಾಗಿ ಒಂದು 10 ನಿಮಿಷ ಕಾಲು ಗಂಟೆ ಆಗುತ್ತೆ ಬೆಳ್ಳುಳ್ಳಿ ಹೆಚ್ಚೋಕ್ಕೇ. ಆ ಥರ ಸಣ್ಣದಾಗಿ ಹೆಚ್ಕೋತಾಳೆ. ಹಾಗೆ ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡಿದ್ಲು. ಹಾಗೆ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಆಮೇಲೆ ಮಶ್ರೂಮು, ಸ್ವೀಟ್ ಕಾರ್ನು, ಬೇಬಿ ಕಾರ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ಲು. ಮೊದಲು ಸ್ಟವ್ ಹಚ್ಚಿ ಒಂದು ಪಾನ್ ಇಟ್ಬಿಟ್ಟು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಲೇ, ದಪ್ಪ ಉರಿ ಇಡಬಾರ್ದು, ಸೀದೋಗುತ್ತೆ. ಸಣ್ಣ ಉರಿ ಇಟ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೆ. ಇದೆಲ್ಲ ಫ್ರೈ ಆಗ್ತಿರಲಿ. ಈಗ ಟೊಮೊಟೊ ಹಾಕ್ಕೊಂಡ್ಲು. ಟೊಮೊಟೊನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡಿದ್ಲು. ಒಂದು ಜಾಮ್ ಟೊಮೊಟೊನ. ಇಲ್ಲಿ ನಮಗೆಲ್ಲ ಸ್ವಲ್ಪ ಹುಳಿ ಟೊಮೊಟೊ ಸಿಗೋದು ಕಡಿಮೆ. ಮಾರ್ಕೆಟ್ಗೆ ಹೋದರೆ ಸಿಗುತ್ತಂತೆ, ನಾವು ಹೋಗಿ ತರೋಕ್ಕಾಗಲ್ಲ. ಹಂಗಾಗಿ ಇಲ್ಲೇ ನಮ್ಮ ಮನೆಯವರು ಏನು ಸಿಗುತ್ತೆ ಅದನ್ನ ಜಾಮ್ ಟೊಮೊಟೊನೇ ಉಪಯೋಗಿಸೋದು ಜಾಸ್ತಿ. ಈ ಥರದಕ್ಕೆಲ್ಲ ಜಾಮ್ ಟೊಮೊಟೊನೇ ಹಾಕಬೇಕು. ಬೇರೆ ನಾವು ಸಾಂಬಾರು, ಟೊಮೊಟೊ ಬಾತು ಇಂಥವಕ್ಕೆಲ್ಲ ಹುಳಿ ಟೊಮೊಟೊ ಚೆನ್ನಾಗಿರುತ್ತೆ. ಸಾಂಬಾರುಗಳಿಗೆಲ್ಲ ಈ ಥರಕ್ಕೆಲ್ಲ ಜಾಮ್ ಟೊಮೊಟೊ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಚೆನ್ನಾಗಿ ಬೇಯಬೇಕದು. ನಾವು ಒಗ್ಗರಣೆಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಅವಳಿಗೆ ಎಲ್ಲ ತರಕಾರಿ ಹಿಂಗೆ ಮ್ಯಾಶ್ ಆಗಿರಬೇಕು, ಈರುಳ್ಳಿ ಎಲ್ಲ. ಅದಕ್ಕೆ ಹಿಂಗೆ ಚೆನ್ನಾಗಿ ಇದ್ರಲ್ಲಿ ಮ್ಯಾಶ್ ಮಾಡ್ತಿದ್ದಾಳೆ. ಆಮೇಲೆ ಅದನ್ನೆಲ್ಲ ಹಾಕ್ತಾಳೆ. ಹಿಂಗೆ ಮ್ಯಾಶ್ ಆಗ್ತಿರಲಿ. ಆದರೆ ಏನು ಗೊತ್ತಾ ಫ್ರೆಂಡ್ಸ್, ಜೀವನ ಅಂದ್ರೇ ಗಂಡ, ಮನೆ, ಮಕ್ಕಳು, ದಿನ ಬೆಳಗ್ಗೆ ಎದ್ದೇಳು, ಕೆಲಸ ಮಾಡು. ಯಜಮಾನ್ರುಗಳ್ಗೆ ಕೆಲಸ ಇರ್ತವೆ, ನಮಗೆ ಮನೆ ಕೆಲಸಗಳೇ ಇರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಅವ್ರ ಕೆಲಸ ಅವ್ರಿಗಿರುತ್ತೆ. ಹಿಂಗೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲೂ ಒಂದೊಂದು ದಿನ ಏನಾರ ಒಂದು ಬಂದಾಗ ತುಂಬಾ ಬೇಜಾರಾಗುತ್ತೆ. ಮನೇಲಿ ಒಂದು ಯಾರಿಗಾರು ಹೆಲ್ತ್ ಅಪ್ಸೆಟ್ ಆದಾಗ, ಹಾಗೆ ಇನ್ನೇನಾರ ಪ್ರಾಬ್ಲಮ್ ಇದ್ದಾಗ ತುಂಬ ಬೇಜಾರಾಗುತ್ತೆ. ಎಲ್ಲದನ್ನೂ ಅನುಸರಿಸ್ಕೊಂಡು ಹೋಗ್ಬೇಕಲ್ವ. ನಮ್ಮ ಅಮ್ಮಂಗೂ ಹುಷಾರಿಲ್ಲ, ಅವ್ರಿಗೆ ಹೋಗಿ ನೋಡೋಕ್ಕಾಗ್ತಿಲ್ಲ. ಇಲ್ಲಿ ಗಂಡ ಮಕ್ಕಳು ನೋಡ್ಕೋಬೇಕು, ಅವ್ಳು ತಿಂಡಿ ಮಾಡ್ಕೊಡ್ಬೇಕು, ನಮ್ಮ ಮನೇಲಿ ನೋಡ್ಕೋಬೇಕು ಅವರು ಮನೇಲೆಲ್ಲ. ಹಂಗಾಗಿ ಅಮ್ಮನ ನೋಡ್ಕೊಬರಕ್ಕೆ ಹೋಗೋಣ ಅಂದ್ಕೊಂಡೆ, ಹೋಗೋಕ್ಕಾಗ್ತಿಲ್ಲ. ಹೋಗಿ ಬರಬೇಕು, ಹೋಗ್ತೀನಿ. ಅಮ್ಮನಿಗೆ ಹುಷಾರಿಲ್ಲ ತುಂಬ. ಅವ್ರಿಗೆ ಕಾಲೆಲ್ಲ ಊದ್ಬಿಟ್ಟಿದೆ. ಅವ್ರ ವಾಯ್ಸಲ್ಲೇ ಗೊತ್ತಾಗುತ್ತೆ. ತಾಯಿ ಅನ್ನೋದು ತುಂಬಾ ಮುಖ್ಯ ಪ್ರತಿಯೊಬ್ರಿಗೂ. ಇರುವಾಗ ಚೆನ್ನಾಗಿ ನೋಡ್ಕೋಬೇಕು. ಆದರೆ ಏನು ಮಾಡ್ತೀರ, ನಮ್ಮ ಪ್ರಾಬ್ಲಮ್ಮು ಅವ್ರವ್ರಿಗೆ ಇರುತ್ತೆ, ಗೊತ್ತಾಗಲ್ಲ. ಆದ್ರೂ ಎಲ್ಲ ಕಡೆನೂ ಹೋಗಬೇಕು. ಅಮ್ಮನ ನೋಡೋಕೆ ಹೋಗಬೇಕು, ಈ ಕಡೆ ಮನೆ ಕಡೆನೂ ನೋಡ್ಕೋಬೇಕೆಲ್ಲ. ಏನಾರ ಒಂದೊಂದು ಇದ್ದೇ ಇರ್ತವೆ ಪ್ರಾಬ್ಲಮ್ಗಳು.
ಹಾಗೆ ಮಶ್ರೂಮ್ನು ಹಾಕಿದ್ಲು, ಸ್ವೀಟ್ ಕಾರ್ನು ಹಾಕಿದ್ಲು, ಸ್ವಲ್ಪ ಬೇಬಿ ಕಾರ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ಲು ಒಂದೆರಡನ್ನು, ಅದನ್ನೆಲ್ಲ ಹಾಕಿದ್ಲು. ಇದನ್ನೆಲ್ಲ ಬೆಣ್ಣೆಲಿ ಫ್ರೈ ಮಾಡ್ಕೋಬೇಕು. ಬೆಣ್ಣೆ ತಂದಿರೋದು ಅವಳಿಗೆ ಗೊತ್ತಿರಲಿಲ್ಲ, ಹಂಗಾಗಿ ಫ್ರಿಡ್ಜಲ್ಲಿತ್ತು. ಆಮೇಲೆ ಹೇಳಿದೆ, ಆಮೇಲೆ ಸ್ವಲ್ಪ ಬೆಣ್ಣೆ ಹಾಕಿದ್ಲು, ಒಂದೆರಡು ಸ್ಪೂನ್ ಹಾಕಿದ್ಲು ಅನಿಸುತ್ತೆ. ಬೆಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹೆಲ್ದಿ ಟೇಸ್ಟಿ ರಾಗಿ ಸೂಪು. ಮಶ್ರೂಮು, ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್ ಹಾಕಿ ಹೆಲ್ದಿ ಸೂಪ್ ಮಾಡ್ತಾಯಿರೋದು. ಸೂಪ್ ಮಾಡಿದ್ರೆ ಸುಮಾರು ಜಾಸ್ತಿನೇ ಆಗಿಬಿಡುತ್ತೆ ಸೂಪು, ಹಂಗಾಗಿ ಸೂಪ್ ಮಾಡ್ತಿದ್ದಾಳೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ಲು. ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಪ್ರತಿಯೊಂದು ಅಡುಗೆಗೂ ಏನಕ್ಕಾದ್ರೂ ಅರಿಶಿನ ಪುಡಿ ಹಾಕ್ತೀವಿ. ಅರಿಶಿನ ಪುಡಿ ಇದರಲ್ಲಿ ತುಂಬ ಒಳ್ಳೆಯದು. ದಿನ ಒಂದೇ ಥರ ಇರಲ್ಲ ಫ್ರೆಂಡ್ಸ್, ದಿನ ಚೇಂಜ್ ಆಗಿರುತ್ತೆ. ಒಂದೊಂದು ದಿನ ಒಂದೊಂದು ಥರ ವಾತಾವರಣ, ಒಂದೊಂದು ದಿನ ಒಂದೊಂದು ಥರ ಇರ್ತೀವಿ. ದಿನ ಒಂದೇ ಥರ ಇರೋಕ್ಕೆ ಆಗಲ್ಲ ಮನಸ್ಸು. ಅಷ್ಟು ಒಂದೊಂದು ದಿನ ವಾಕ್ ಹೋಗ್ತೀವಿ, ಒಂದೊಂದು ದಿನ ಮಿಸ್ ಆಗ್ತಿರುತ್ತೆ, ವಾಕ್ ಹೋಗೋಕ್ಕೆ ಆಗಲ್ಲ. ಹಾಗೆ ಆರೋಗ್ಯದ ಬಗ್ಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಚಿಂತೆ ಇರುತ್ತೆ. ಏನು ಮಾಡ್ತೀರಾ, ಎಲ್ರದ್ದು ಒಂಥರ ಬೇಜಾರು. ನನಗಂತೂ ಈ ಮೋಡ ಗಿಡ ಬಂದರೆ ಇನ್ನೂ ಬೇಜಾರಾಗುತ್ತೆ. ಒಂದೊಂದು ಸಲ ನಮ್ಮ ಮನೆಯವರು, ನಮ್ಮ ಮಗಳು ಎಲ್ಲ ಕೆಲ್ಸಕ್ಕೆ ಹೋದಾಗ ಒಬ್ಬಳೇ ಇರ್ತೀನಿ. ಒಂದು ಸಲ ಬೇಜಾರು, ಟಿ ವಿ ಏನೂ ಅಷ್ಟು ನೋಡೋಕ್ಕೆ ಹೋಗಲ್ಲ. ಒಂದೊಂದು ಸಲ ಹಾಕತ್ತೀನಿ, ಸಂಜೆ ಹೊತ್ತು ಒಂದೆರಡು ಧಾರಾವಾಹಿಗಳು ನೋಡ್ತೀನಿ ಅಷ್ಟೇ. ಈ ನಮ್ಮ ಮನೇಲಿದ್ದಾಗ ಅವ್ರು ಫಿಲಮ್ ನೋಡ್ತಾರೆ. ಅವ್ರಿಗೆ ಫಿಲಮ್ ಇಷ್ಟ, ಕಾಮಿಡಿ ಇಷ್ಟ, ಫಿಲಮ್ ನೋಡ್ತಾರೆ. ಹಾಗೆ ಇದು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದಾಳೆ. ರಾಗಿ ಹಿಟ್ಟನ್ನ ಇದು ಮೇನ್ ರಾಗಿ ಸೂಪೇ ಅಲ್ವಾ. ಒಂದೆರಡು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡ್ಲು, ಅದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾಳೆ. ಮುಂಚೆ ಎಲ್ಲ ತುಂಬಿದ ಮನೆ, ತುಂಬಿದ ಸಂಸಾರ ಅಂತ ಎಲ್ಲರ ಮನೇಲೂ ಜನಗಳೆಲ್ಲ ತುಂಬಿರೋರು. ಮಗ ಅದೇ ಅಷ್ಟೇ ಪ್ರೀತಿ ಇರೋದು, ಒಬ್ರಿಗೊಬ್ರು ಪ್ರೀತಿ ವಾತ್ಸಲ್ಯ. ನೆಂಟರು ಬಂದರೆ ಎಲ್ಲರೂ ಬಂದು ಎಲ್ಲ ಸೇರ್ಕೊಂಡಾಗ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಹಿಂದೆ ಎಲ್ಲ ಅಷ್ಟೇ ಬಾಂಧವ್ಯ, ಪ್ರೀತಿ, ವಾತ್ಸಲ್ಯ ಎಲ್ಲ ತುಂಬಿತ್ತು. ಈಗೇನೂ ಇಲ್ಲ, ಯಾರಲ್ಲಿ ಏನೂ ಇಲ್ಲ. ಅವ್ರವ್ರದ್ದೇ ಜೀವನ, ಅವ್ರವ್ರದ್ದೇ ಸಂಸಾರ, ಅವ್ರವ್ರದ್ದೇ ಇದು. ಆದ್ರೂ ಎಲ್ಲ ಅವ್ರವ್ರದ್ದೇ ಇದೆ ಗೊತ್ತು. ಆದ್ರೂ ಒಂದು ಕಡೆ ಸೇರ್ಕೊಂಡಾಗ ಎಲ್ಲ ಖುಷಿಯಿಂದ ಇರಬೇಕು, ಇಲ್ಲ ಸೇರ್ಕೋಬೇಕು ಅನ್ನಿಸ್ದಾಗ ಹೋಗ್ಬೇಕು. ಅಲ್ಲೋದ್ರೂ ಮುಖಗಳು ಒಂದೊಂದು ಥರ ಬೇಜಾರು, ಜೀವನನೇ ಬೇಜಾರು ಅನಿಸಿದೆ ಒಂದೊಂದು ಸಲ. ಈಗ ನಮ್ಮ ಅಮ್ಮಂಗೆ ನೋಡಿ, ತುಂಬ ಅವ್ರಿಗೆ ಅಷ್ಟೊಂದು ಜನ ಮಕ್ಕಳು ಅಂತೀವಿ. ಅವ್ರಿಗೆ ಲಾಸ್ಟ್ ಕಾಲದಲ್ಲಿ ಎಲ್ಲರನ್ನೂ ಮದುವೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಈಗ ಗಂಡು ಮಕ್ಕಳೇ ನೋಡ್ಕೊತಾ ಇರೋದು. ಹೆಣ್ಮಕ್ಳೆಲ್ಲ ಅಪರೂಪಕ್ಕೆ ಹೋಗ್ತೀವಿ, ನೋಡ್ಕೊತೀವಿ, ಬರ್ತೀವಿ. ಆದರೂ ಗಂಡು ಮಕ್ಕಳೇ ಆಗ್ತಿರೋದು. ಪಾಪ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊತಿದ್ದಾರೆ ನನ್ನ ತಮ್ಮದಿರು. ಅದೇ ಖುಷಿ, ನಮ್ಮ ಅಮ್ಮಂಗೂ ಅದೇ ಖುಷಿ, ನನ್ನ ಮಕ್ಕಳು ನನಗೆ ಚೆನ್ನಾಗಿ ನೋಡ್ಕೊತಾರಲ್ಲ ಅಂತ. ಪಾಪ ಅವ್ರಿಗೆ ಆಗ್ತಾನೇ ಇಲ್ಲ, ತುಂಬಾ ತೀರಾ ಜಾಸ್ತಿನೇ ಆಗ್ಬಿಟ್ಟಿದೆ. ಕಿಡ್ನಿ ಇನ್ಫೆಕ್ಷನ್ ಎಲ್ಲ, ಕಾಲೆಲ್ಲ ಊದ್ಬಿಟ್ಟಿದೆ. ಆದರೂ ಅವ್ರು ನನ್ನ ತಮ್ಮದಿರು ನೋಡ್ಕೊತಾ ಇದ್ದಾರೆ. ನಾವು ತುಂಬ ದಿನ ಆಯ್ತು ನಾನು ಹೋಗಿ, ಒಂದು ತಿಂಗಳು ಮೇಲಾಯಿತು, ಒಂದೂವರೆ ತಿಂಗಳು. ನಮ್ಮ ಮಗಳು ರಜಾ ಬಂದಾಗ ಹೋಗಿದ್ದೆ, ಮತ್ತೆ ಹೋಗೋಕ್ಕೆ ಆಗಿಲ್ಲ. ದಿನ ಫೋನಲ್ಲಿ ಮಾತಾಡ್ತೀವಿ. ಒಂದಿನ ಒಂದು ಸ್ವಲ್ಪ ಹೊತ್ತು ಮಾತಾಡಲಿಲ್ಲ ಅಂದ್ರೂ ತುಂಬ ಬೇಜಾರಾಗುತ್ತೆ, ಅಮ್ಮನ ಜೊತೆ ಮಾತಾಡಿಲ್ವಲ್ಲ ಅಂತ. ಅವರು ಹಂಗೆ ಬೇಜಾರು ಮಾಡ್ಕೊತಾರೆ, ನನಗೆ ಫೋನೇ ಮಾಡಿಲ್ಲ ನೀನು, ಏನು ಮಾಡ್ತಿದ್ದೆ ಅಂತ. ಏನೋ ಮನೇಲಿ ಹಿಂಗೆ ಕೆಲಸಗಳಿರ್ತವೆ, ಅದು ಹೇಳಿದ್ನಲ್ಲ, ಒಂದಿನ ಇರುತ್ತೆ, ಇನ್ನೊಂದು ಥರ ಇರೋಕ್ಕಾಗಲ್ಲ ಅಂತ. ಹಂಗೆ ಏನಾರ ಒಂದೊಂದು ಕೆಲಸಗಳು ಇದ್ದೇ ಇರ್ತವೆ ಮನೇಲಿ, ಹಂಗಾಗಿ ಬೇಜಾರಾಗುತ್ತೆ. ಜೀವನ ಇಷ್ಟೇ, ಇರೋವರೆಗೂ ಹೋರಾಡಬೇಕು. ನಾನು, ನಮ್ಮ ಮನೆ ಸಂಸಾರ ಎಲ್ಲ ಕಷ್ಟವೂ ಬರುತ್ತೆ, ಸುಖವೂ ಬರುತ್ತೆ, ಎಲ್ಲನೂ ಇರುತ್ತೆ. ಎಲ್ಲನೂ ಅನುಸರಿಸ್ಕೊಂಡು ಹೋದರೆ ಒಂದು ಜೀವನ. ಕಷ್ಟ ಬಂತಲ್ಲ ಅಂತ ಹಿಗ್ಬಾರ್ದು, ಸಂತೋಷ ಬಂತಲ್ಲ ಅಂತ ಕುಗ್ಗಬಾರ್ದು. ಎಲ್ಲ ಥರ ಜೀವನನೂ ನೋಡಿದ್ದೀವಿ ನಾವು ಈ ವಯಸ್ಸಿಗೆ. ಇನ್ನು ಮುಂದಕ್ಕೆ ನಮ್ಮ ಮಕ್ಕಳು ಮದುವೆ ಆಗಿ ಒಳ್ಳೆಯ ಜೀವನ ಕೊಡಲಿ ಅವಳಿಗೆ ಅಂತ ನಾನು ದೇವ್ರನ್ನ ಕೇಳ್ತೀನಿ. ಪ್ರತಿದಿನ ಪೂಜೆ ಮಾಡಿದಾಗಲೂ ಕೇಳ್ಕೊತೀನಿ ಆ ದೇವ್ರನ್ನ ನಾನು. ಸಾಫ್ಟಾಗಿ ಬೆಂದಮೇಲೆ ಅವಳು ರಾಗಿ ಹಿಟ್ಟನ್ನ ಕಲಸಿದ್ಲಲ್ವ, ಅದನ್ನು ಅದಕ್ಕೆ ಹಾಕಿದ್ಲು. ಅದು ಸೂಪ್ ಇದಕ್ಕೆ ಮಶ್ರೂಮ್ಗೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಮ್ಗೆ ಎಷ್ಟು ಹದ ಬೇಕು ನೀರು ಹಾಕ್ಕೋಬೇಕು. ಯಾವ ಥರ ಗಟ್ಟಿ ಬೇಕು, ಇಲ್ಲ ತುಂಬ ತೆಳು ಬೇಕೋ ಗಟ್ಟಿ ಬೇಕೋ ಅಂತ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸೂಪಿಗೆ ಚೆನ್ನಾಗಿ ಹಿಡಿಬೇಕು. ಹಾಗೆ ರಾಗಿನೂ ಬೇಯಬೇಕು ಚೆನ್ನಾಗಿ. ಅದೊಂದು 10 ನಿಮಿಷನಾರ ಬೇಯಬೇಕು ರಾಗಿ. ನಾವು ಮುದ್ದೆ ಮಾಡ್ಬೇಕಾದ್ರೆ ನೋಡಿದ್ದೀರಲ್ಲ, ಮುದ್ದೆ ಚೆನ್ನಾಗಿ ಬೇಯಿಸ್ತೀವಲ್ವ, ಇಲ್ಲಾಂದರೆ ಹಸಿ ಹಸಿ ಆಗಿಬಿಡುತ್ತೆ. ಹಂಗಾಗಿ ನಾವು ರಾಗಿ ಹಿಟ್ಟನ್ನ ಕಲಸಾಕ್ದಾಗ ಅದು ಬೇಯಬೇಕು ಚೆನ್ನಾಗಿ ಒಂದು 10 ನಿಮಿಷ. ನಮ್ಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾಳೆ. ಹಾಕಿದ್ಮೇಲೆ ಚೆನ್ನಾಗಿ ಬೇಯೋಕ್ಕೆ ಮುಚ್ಚಿಡ್ತಾಳೆ. ಮುಚ್ಚಿಟ್ಟಾದಮೇಲೆ ಈ ಕಡೆ ನಾವು ಬೇಬಿ ಕಾರ್ನ್ಗೆ ಕಲಸಿಟ್ಟಿದ್ವಲ್ವ, ಹಂಗಾಗಿ ಅದು ನೆನ್ಕೋತಾ ಇದೆ. ಅದನ್ನು ಈಗ ಫ್ರೈ ಮಾಡಿಕೊಡ್ತಾಳೆ. ಅದನ್ನು ಫ್ರೈ ಮಾಡೋಕೆ ಇಡ್ತಾಳೆ ತವಾದಲ್ಲಿ. ಫಸ್ಟ್ ಅವಳು ಬಾಣಲಿ ಇಟ್ಬಿಟ್ಟಿದ್ಲು, ಕಬ್ಬಿಣದ ಬಾಣಲಿ. ಅದನ್ನು ಇನ್ನೂ ಪಳಗಿಸಿರಲಿಲ್ಲ. ಕಬ್ಬಿಣದ ಬಾಣಲಿ ಪಳಗಿಸ್ಬೇಕಂತ, ಎಣ್ಣೆ ಹಚ್ಚಿ ಇಲ್ಲ ಅಕ್ಕಿ ಗಂಜಿ ಹಾಕ್ಬಿಟ್ಟು ಪಳಗಿಸ್ಬೇಕು. ನಾನು ಅದು ಪಳಗಿಸಿರಲಿಲ್ಲ. ಈಗ ನೋಡಿ ಪೆಪ್ಪರ್ ಪೌಡ್ರ್ ಹಾಕಿದ್ಲು, ಮೆಣಸಿನ ಪುಡಿ ಹಾಕಿದ್ಲು ಇದಕ್ಕೆ, ಈ ಸೂಪಿಗೆ. ಈಗ ಸ್ವಲ್ಪ ನೀರು ಹಾಕ್ತಾಳೆ. ಮೆಣಸಿನ ಪುಡಿ ಸ್ವಲ್ಪ ಲೈಟಾಗಿ ಖಾರ ಆಗಿರಬೇಕಲ್ವ, ಸೂಪು ತುಂಬ ಆಗಬಾರ್ದು, ಒಂದು ಲೈಟಾಗಿ ಒಂಚೂರು ಖಾರ ಆಗಿರಬೇಕು. ಹಂಗಾಗಿ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾಳೆ. ಮಿಕ್ಸ್ ಮಾಡಿಬಿಟ್ಟು
ಅದಕ್ಕೆ ನೀರು ಹದ ಕೊಡ್ತಾಳೆ ಈಗ. ನೀರನ್ನೆಲ್ಲ ಅಂದ್ಕೊಂಡೇ ಇರಲ್ಲ, ಆ ಥರನೇ ಆಗಿಬಿಡುತ್ತೆ. ಮನೇಲಿ ಒಬ್ಬರು ತಪ್ಪು ಒಬ್ಬರು ಆದಮೇಲೆ ಒಬ್ಬರು ಹುಷಾರು ತಪ್ತೀವಿ. ಫಸ್ಟ್ ನಾನು ತಪ್ಪಿದೆ, ಆಮೇಲೆ ನಮ್ಮ ಮನೆಯವರು. ಹಂಗೆ ಸಣ್ಣ ಪುಟ್ಟನೇ ಏನೋ ಒಂದು ಏಟು ಮಾಡ್ಕೊಳ್ಳೋದಾಗಲಿ, ಒಂದು ಬೀಳೋದಾಗಲಿ, ಏನೋ ಒಂದು ಸಣ್ಣ ಪುಟ್ಟದನ್ನೇ ಹುಷಾರು ತಪ್ಪಿಬಿಡ್ತೀವಿ. ಅದೆಲ್ಲ ಆಸ್ಪತ್ರೆಗೆ ಹೋಗಬೇಕು, ತೋರಿಸ್ಕೋಬೇಕು. ಅದು ತೋರಿಸ್ಕೊಂಡ್ರೇ ಸರಿ ಹೋಗೋದು. ಇಲ್ಲಿ ನಾವು ಮನೇಲಿ ಟ್ರೀಟ್ಮೆಂಟ್ ಮಾಡ್ಕೊತೀವಿ ಅಂದರೆ ಸರಿ ಹೋಗಲ್ಲ. ಹಂಗಾಗಿ ಆಸ್ಪತ್ರೆಗೆ ಹೋಗೆಲ್ಲ ತೋರಿಸ್ಕೊಂಬಂದು ಈಗ ಸ್ವಲ್ಪ ಪರವಾಗಿಲ್ಲ. 3 ಜನಕ್ಕೂ ಹುಷಾರಿರಲಿಲ್ಲ, ಈಗ ಪರವಾಗಿಲ್ಲ ಸ್ವಲ್ಪ. ಹಂಗೆ ಇನ್ನೂ ಏನೇನೋ ಬೇಜಾರುಗಳಿರ್ತವೆ. ಅದನ್ನೆಲ್ಲ ಹಿಂಗೆಲ್ಲ ಮಾತಾಡ್ತಿದ್ದೀನಿ ಅಂತ ಏನೂ ಅಂದ್ಕೋಬೇಡಿ. ಇಷ್ಟ ಆದರೆ ಕೇಳಿಸ್ಕೊಡಿ, ಇಲ್ಲ ಅಂದರೆ ಮುಂದಕ್ಕೆ ಓಡಿಸ್ಬಿಟ್ಟು ಸೂಪ್ ಯಾವ ಥರ ಮಾಡ್ತಿದ್ದೀವಿ ಅಂತ ನೋಡಿ. ಈಗ ಸ್ವಲ್ಪ ನಿಂಬೆಹಣ್ಣು ಹಾಕ್ತಿದ್ದಾಳೆ. ಏನಪ್ಪ ಇಷ್ಟೊಂದು ಮಾತಾಡ್ತಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಏನೋ ಮನಸ್ಸಿಗೆ ಹೇಳ್ಕೋಬೇಕು ಅನ್ನಿಸ್ತು, ಹಂಗಾಗಿ ಹೇಳ್ಕೊಂಡೆ. ಹಂಗಾಗಿ ನೋಡಿ, ಇದು ಬಾಣಲಿ ಇಲ್ಲಿ ಇಟ್ಕೊಂಡ್ಳು. ವೀಡಿಯೋ ಒಂಚೂರು ಈ ಕಡೆಗೆ ಆಯಿತು. ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ಲು, ಅದೇ ಎಣ್ಣೆಲಿ ನಾನು ಸವರಿಬಿಟ್ಟು ಇಟ್ಟೆ. ನಾನು ಇದು ಕೊಡ್ತಾಯಿದ್ದೀನಿ, ಅವಳಿಗೇನೋ ಹೆಲ್ಪ್ ಮಾಡಿಕೊಡ್ತಾಯಿದ್ದೀನಿ. ಆಗ ಬಾಣಲಿ ಬೇಡ ಕಣಪ್ಪ ಅಂದೆ. ಆಮೇಲೆ ಬೇರೆ ಬಾಣಲಿ ಇಟ್ಕೊಟ್ಟೆ. ತವ ಇಟ್ಕೊಂಡು ಅದನ್ನು ಫ್ರೈ ಮಾಡ್ತಿದ್ದಾಳೆ, ತವ ಇಟ್ಕೊಂಡು. ಶಾಲು ಫ್ರೈ ಮಾಡ್ತಾ ಇರೋದು. ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಒಂದೊಂದೇ ಜೋಡಿಸ್ಬೇಕು. ನಾವು ಎಷ್ಟು ಕಲಿಸ್ಕೊಂಡಿದ್ವಿ ಅದನ್ನು ಜೋಡಿಸ್ಕೊಂಡ್ಳು. ಎಲ್ಲ ಜೋಡಿಸ್ಕೊಂಡು ಅದು ಸ್ವಲ್ಪ ಒಂದು ಕಡೆ ಎಲ್ಲ ಬೇಯಿತು, ಮುಚ್ಚಿಟ್ಟಿದ್ಲು. ಒಂದು ಕಡೆ ಎಲ್ಲ ಫ್ರೈ ಆಯಿತು, ಇನ್ನೊಂದು ಕಡೆಗೆಲ್ಲ ಉಲ್ಟಾ ಮಾಡ್ತಿದ್ದಾಳೆ. ಇನ್ನೊಂದು ಕಡೆನೂ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಆ ಕಡೆ ಬಾಣಲಿ, ಅದೇ ಕಬ್ಬಿಣದ ಬಾಣಲಿ ತಂದಿದ್ದೆ ಅನ್ನಲ್ಲ, ಅದನ್ನು ಹಂಗೆ ಎಣ್ಣೆ ಸವರ್ಬಿಟ್ಟು ಇಟ್ಟಿದ್ದೀನಿ ಒಂದು 3 ದಿನ ನೆನ್ಕೊಳ್ಳಿ ಅಂತ. ಆಮೇಲೆ ಅದನ್ನು ತೊಳೆದ್ಬಿಟ್ಟು ಮತ್ತೆ ಯೂಸ್ ಮಾಡ್ಕೊತೀನಿ. ಆದರೆ ಏನು ಕಿಲ್ಬೇನು ಬಂದಿಲ್ಲ. ಆದ್ರೂ ಒಂದು ಸಲ ಆ ಥರ ಪ್ರೊಸೀಜರ್ ಮಾಡಬೇಕಲ್ವ, ಹೊಸ ಬಾಣಲಿ ತಂದರೆ ಕಬ್ಬಿಣದ್ದು ಅಂದ್ಬಿಟ್ಟು ಆ ಥರ ಪ್ರೊಸೀಜರ್ ಮಾಡ್ತಾಯಿದ್ದೀನಿ. ಅಕ್ಕಿ ಗಂಜಿ ಎಲ್ಲ ಸುರಿದು ಎಣ್ಣೆ ಸವರಿಟ್ಟು ಇದು ನೋಡಿ, ಎರಡೂ ಕಡೆ ಫ್ರೈ ಆಯಿತು. ಇನ್ನೂ ಸ್ವಲ್ಪ ಉಲ್ಟಾ ಇನ್ನೊಂದು 3 ಇದೆ, ಉಲ್ಟಾ ಮಾಡಿಬಿಟ್ಟು ಮತ್ತೆ ಮುಚ್ಚಿಡಬೇಕು. ಹಾಗೆ ಇನ್ನೊಂದು ಸ್ವಲ್ಪ ಹಂಗೆ ಇದೆ. ಹಾಗೆ ನನ್ನ ಫ್ರೆಂಡು ಬಂದಿದ್ದರು, ಅವ್ರಿಗೂ ಹೇಳಿದ್ಲು ಸೂಪ್ ಕುಡ್ಕೊಂಡು ಹೋಗ್ರು ಅಂತೀರಿ ಆಂಟಿ ಅಂತ. ಅವರು ಸೂಪ್ ಕುಡ್ದು ಟೇಸ್ಟ್ ಮಾಡಿದ್ರು, ಅವರು ಫ್ರೆಂಡು. ರಾಗಿ ಸೂಪು, ಮಶ್ರೂಮ್ ರಾಗಿ ಸೂಪು. ನಮಗೆ ಇನ್ನೂ ಸ್ವಲ್ಪ ಕೊಟ್ಟಿದ್ಲು ಅವ್ರ ಜೊತೆನೂ ನನಗೆ. ಸೂಪ್ ಇಬ್ರಿಗೂ ಕೊಟ್ಟಳು. ತುಂಬ ಚೆನ್ನಾಗಾಗಿತ್ತು ಸೂಪು, ಕುಡಿದ್ವಿ. ಆಮೇಲೆ ಇನ್ನೂ ಆಗಿರಲಿಲ್ಲ. ನಮ್ಮ ಶನಿವಾರ ಸಂಜೆ ಇಲ್ಲ ಅವಳಿಗೆ ಯಾವ ರಜೆ ಇದ್ದಾಗ ಈ ಥರ ಏನಾರ ಮಾಡ್ಕೊಂಡು ತಿಂತೀವಿ. ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, ಅವಳು ಟೈಮ್ ಕೊಡಬೇಕಷ್ಟೇ. ಚೆನ್ನಾಗಿ ಮಾಡ್ತಾಳೆ. ಆಮೇಲೆ ಅಡುಗೆ ಮನೆಯೂ ಅಷ್ಟೇ ಪರವಾಗಿಲ್ಲ, ನೀಟಾಗಿ ಇಟ್ಕೋತಾಳೆ. ಇಲ್ಲ ಜಾಸ್ತಿ ಪಾತ್ರೆ ಮಾಡಿರ್ತಾಳೆ, ಒಂದು ರಾಶಿ ಪಾತ್ರೆನ ನಾನು ತೊಳಿಬೇಕು, ಇಲ್ಲ ಆಂಟಿ ಬರ್ತಾರೆ ಅವ್ರಿಗೆ ಹಾಕಬೇಕು. ತೀರಾ ಗಲೀಜಾಗಲಿಲ್ಲ ಅಂದರೆ ನಾನೇ ತೊಳಿತೀನಿ, ಇಲ್ಲ ಜಂಬ ಗಲೀಜಾದರೆ ಆಂಟಿಗೆ ಹಾಕ್ತೀನಿ. ಇದು ನೋಡಿ, ಒಂದು ಸಲ ಆಯಿತು ಡ್ರೀ ಫ್ರೈ ಎಲ್ಲ, ಸೂಪೆಲ್ಲ ಆಯಿತು, ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆಯೇ ಬೇಬಿ ಕಾರ್ನು ಚೆನ್ನಾಗಿತ್ತು. ವಿಡಿಯೋನು ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಧನ್ಯವಾದಗಳು.